ಹೇಳಿ ಹೇಳಿ ಹೇಳಿ. ಮಂತ್ರಾಲಯ ಹೋಗಿದ್ದೀನಿ, ಮೈಸೂರು ಹಳ್ಳಿ ಹೋಗಿದ್ದೀನಿ. ಎಲ್ಲೂ ಯಾಕೆ ಒಳ್ಳೆದಾಗಿಲ್ಲ. ಅಲ್ಲಿ ಗೊತ್ತಾದ 12 ಗಂಟೆಗೆ ಅಲ್ಲಿ ನಾವು ಎತ್ಕೊಂಡು 4-5 ಬಾಚ್ಕೊಂಡ್ ಬಂದು ಗುಡ್ಡಿ ತಂತೂರು. ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಕೂಡ ಗಂಡ್ ಮಕ್ಳಿಗೆ ಮದುವೆ ಆಗಿಲ್ಲ ಅನ್ನೋ ಚಿಂತೆ. ಆದ್ರೆ ಈ ದೇವಾಲಯದಲ್ಲಿ ಬಂದಂತ ಬಹುತೇಕ ಗಂಡ್ ಮಕ್ಳಿಗೆ ಮದುವೆ ಆಗಿದೆ. ವಿಶೇಷ ಏನು ಅಂತ ಅಂದ್ರೆ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ ಆ ಶನಿ ವಿಗ್ರಹದಲ್ಲಿ ಅಷ್ಟೊಂದು ಶಕ್ತಿಶಾಲಿ ಇದೆ. ಬಂಧುಗಳ, ಎಲ್ಲಾ ದೇವಾಲಯದಲ್ಲಿ ಶನಿ ವಿಗ್ರಹವನ್ನ ಕೇವಲ ಮಣ್ಣು ಅಥವಾ ಕಲ್ಲು ಅಥವಾ ಯಾವುದೋ ಒಂದು ಲೋಹದಿಂದ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆದ್ರೆ ಇಲ್ಲಿ ಮಾಡಿರುವಂತ ಶನಿ ವಿಗ್ರಹ ವಿಶೇಷವಾಗಿದೆ. ಹಲವಾರು ಗಿಡಮೂಲಿಕೆಗಳಿಂದ ತಯಾರು ಮಾಡಿದ್ದು. ಬಂಧುಗಳೇ, ನೀವೆಲ್ಲಾದ್ರೂ ಹೋಗಿ ಹುಷಾರಿಲ್ಲ ಅಂತ ಹೇಳಿ ತಾಯ್ತ ಕಟ್ಟಿಸ್ತೀರಾ. ಆ ತಾಯ್ತ ಕಟ್ಟಿದಾಗ ಅದರಲ್ಲಿರುವಂತದ್ದು ವಿಶೇಷವಾದ ಹಲವಾರು ಗಿಡಮೂಲಿಕೆಗಳು. ಆ ಗಿಡಮೂಲಿಕೆಗಳನ್ನ ತಯಾರು ಮಾಡಬೇಕು ಅಂದ್ರೆ ಅದರದೇ ಆದ ನಕ್ಷತ್ರ, ಗುಣ ಮತ್ತೆ ಪ್ರತಿಯೊಂದು ಕೂಡ ಶಾಸ್ತ್ರದ ಪ್ರಕಾರ ತಯಾರಾಗುತ್ತೆ. ಅದೇ ರೀತಿ ಈ ನಾವು ನೋಡ್ತಾ ಇದೀವಲ್ಲ, ಈ ದೇವಾಲಯದ ಅಂದ್ರೆ ಈ ಶನೇಶ್ವರ ಪೀಠ 4 ಹಂತದಲ್ಲಿ ಚಕ್ರಗಳು, ಹಲವಾರು ಗಿಡಮೂಲಿಕೆಗಳು ಸೇರಿದಂತೆ ಲೋಹಗಳು, ವಿಶೇಷವಾದ ನಕ್ಷತ್ರದಲ್ಲಿ ಅನುಷ್ಠಾನ ಮಾಡಲಾಗಿದೆ. ಇಂತಹ ಶಕ್ತಿಶಾಲಿಯ ವಿಗ್ರಹವನ್ನ ಪ್ರದಕ್ಷಿಣೆ ಮಾಡಿದ್ರೆ ಇಲ್ಲಿ ಸಂತಾನ ಮತ್ತೆ ವಿವಾಹಗಳು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಸಾವಿರಾರು ಭಕ್ತರು ಬಂದು ತಮ್ಮ ಒಳಿತುಗಳನ್ನು ಕಂಡಿದ್ದಾರೆ. ಈ ವಿಚಾರವಾಗಿ ನಮ್ಗೆ ಹಲವಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಹುಟ್ಟುತ್ತಾ ಇದೆ. ಏನಿದೆ ಈ ವಿಗ್ರಹದಲ್ಲಿ ಅಂತ ಶಕ್ತಿ ಏನಿದೆ? ಯಾವ್ಯಾವ ಗಿಡಮೂಲಿಕೆಗಳನ್ನ ಇದರಲ್ಲಿ ಸೇರಿಸಲಾಗಿದೆ? ಯಾವ್ಯಾವ ಚಕ್ರಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ? ಅದು ಯಾವ ರೀತಿ ಕೆಲಸ ಮಾಡುತ್ತೆ ಎಂಬುದನ್ನ ಇಲ್ಲಿನ ಗುರುಜಿಯಾದ ನಾಗರಾಜ್ ಗುರುಜಿ ಅವರಿಂದ ಮಾಹಿತಿ ಪಡೆಯೋಣ. ಯಾವ್ಯಾವ ಗಿಡಮೂಲಿಕೆಗಳನ್ನ ಹೇಗೆ ಇಲ್ಲಿ ಸೇರಿಸಲಾಗಿದೆ ಒಂದ್ಸರಿ ಮಾಹಿತಿ ಕೊಡಿ. ನಾವು ಮೂಲತಃ ಈ ಸ್ವಾಮಿಯವರನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮೂಲತಃ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಏನಿದೆ ಅದನ್ನ ಅಧ್ಯಯನ ಮಾಡಿ ನಮ್ಮ ಸಿದ್ಧರ ಬೆಟ್ಟದಲ್ಲಿ ಸಿಗ್ತಕ್ಕಂತ ಸಿದ್ಧರ ಬೆಟ್ಟಕ್ಕೆ ನಾವ್ ಯಾಕೆ ವಿಶೇಷತೆ ಕೊಡ್ತೀವಿ ಅಂದ್ರೆ, ಹಿಂದೆ ಆಂಜನೇಯ ಸ್ವಾಮಿ ಪರ್ವತವನ್ನ ತಗೊಂಡು ಹೋಗ್ಬೇಕಾದ್ರೆ ಸಂಜೀವಿನಿಯ ಅವ್ರಿಗೆ ಒಂದು ಕನ್ಫ್ಯೂಸ್ ಆಗಿ ಯಾವ್ದು ಸಂಜೀವಿನಿ ಗೊತ್ತಾಗದಂಗೆ ಆಂಜನೇಯ ಸ್ವಾಮಿ ಆ ಸಂಜೀವಿನಿ ಗೊತ್ತಾಗದಲ್ಲೇ ಬೆಟ್ಟನೆ ತಗೊಂಡು ಪರ್ವತ ತಗೊಂಡು ಹೋಗ್ತಾ ಇರ್ತಾರೆ. ಆವಾಗ ಒಂದು ಹನಿ ನಮ್ಮ ಸಿದ್ಧರ ಬೆಟ್ಟಕ್ಕೆ ಸಂಜೀವಿನಿ ಬಿತ್ತು. ಆ ಬಿದ್ದಿದ್ದು ಅಲ್ಲಿರ್ತಕ್ಕಂಥ ಗಿಡಮೂಲಿಕೆಗಳೆಲ್ಲವೂ ನಮ್ಗೆ ಔಷಧಿಯಾಗಿ ಮಾರ್ಪಟ್ವು. ಹಾಗಾಗಿ ಅಲ್ಲಿರ್ತಕ್ಕಂತಹ ಒಂದು ಕರೇಲಕಲ, ತುಂಬೆ, ಆಮೇಲೆ ದತ್ತೂರಿ, ಈ ತರ ಸಣ್ಣ ಸಣ್ಣ ಗಿಡಮೂಲಿಕೆಗಳನ್ನ ತಂದು ಅಲ್ಲಿ ಸಿಗ್ತಕ್ಕಂತಹ ಗಂಗಾ ಮಾತೆಯನ್ನ ಜಲನ, ಸಿದ್ಧರ ಬೆಟ್ಟದ ಜಲನ ಮಾಡಿರ್ತಕ್ಕಂಥದ್ದು. ಆಮೇಲೆ ಅಲ್ಲೇ ತಂದು ಸಿದ್ಧರ ಬೆಟ್ಟದಲ್ಲಿ ಮಣ್ಣು ತಂದಿರೋದು, ಮಣ್ಣಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ ಇದು. ಯಾವುದೇ ತರದ್ದು ಲೇಪನ ಇಲ್ಲ. ಮಣ್ಣಲ್ಲಿ ಪೂರ್ಣವಾಗಿ ಕೆಳಗಡೆ ಬನ್ನಿ ಹಾಗೂ ತಾರೆ ಕಡ್ಡಿಯಿಂದ ಮಾಡಿರ್ತಕ್ಕಂಥ ವಿಗ್ರಹ. ಈ ವಿಗ್ರಹ ಆರೋಗ್ಯ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಆ ಸಿದ್ಧರ ಬೆಟ್ಟದಲ್ಲಿ ತಂದಿರ್ತಕ್ಕಂಥ ನಾವು ಆ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋದ್ರಿಂದ ಇಲ್ಲಿ ಪೂಜೆ ಪುರಸ್ಕಾರ ಕೊಟ್ಟಾಗ ಸಂಜೀವಿನಿ ಇದರಲ್ಲಿ ಸ್ವಲ್ಪ ಲೇಪನ ಆಗಿರ್ತಕ್ಕಂಥದ್ದು ಅಂಶ ಇದ್ರಲ್ಲಿ ಇರೋದ್ರಿಂದ ಇಲ್ಲಿ ಒಂದು ಪೂಜೆ ಕೊಟ್ರೆ ಎಂತ ಆರೋಗ್ಯ ನಮ್ಮಲ್ಲಿ ಸಾಕಷ್ಟು ಇದಾವೆ. ಹಾರ್ಟಿನ ಪ್ರಾಬ್ಲಮ್ ಇರೋದು ಹುಷಾರಾಗಿರೋದು, ಶುಗರ್ ಹುಷಾರಾಗಿರೋದು, BP ಹುಷಾರಾಗಿರೋದು, ಸಾಕಷ್ಟು ಉದಾಹರಣೆಗಳಿದಾವೆ. ಸ್ವಾಮಿನ 7 ಸುತ್ತು ಪ್ರದಕ್ಷಿಣೆ ಆಗ್ಬೇಕು. ಸಪ್ತಮದಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಅವ್ರ ಆರೋಗ್ಯದಲ್ಲಿ BP ಶುಗರು ಸರಿ ಹೋಗ್ತದೆ. ಇಲ್ಲಿ ಯಾವ್ದಕ್ಕೆ ಚಕ್ರಗಳನ್ನ ಕೂಡ ಮತ್ತೆ ಗಿಡಮೂಲಿಕೆಗಳನ್ನ ನೀವು ಒಂದು ಹಂತವಾಗಿ ಪ್ರತಿಷ್ಠಾಪನೆ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಚಕ್ರಗಳು ಇವತ್ತಿನ ಮಟ್ಟ 30-35 ವರ್ಷ ಆದ್ರೂ ಹೆಣ್ಣುಗಳು ಸಿಗದಲ್ಲೇ ಪರದಾಡ್ತಾವ್ರೆ, ಮದುವೆ ಆಗ್ತಾ ಇಲ್ಲ. ಆಮೇಲೆ ಮದುವೆ ಆಗಿ 5 ವರ್ಷ, 10 ವರ್ಷ, 15 ವರ್ಷ ಆದ್ರೂ ಸಂತಾನ ಭಾಗ್ಯ ಸಿಗ್ತಾ ಇಲ್ಲ. ಆ ಉದ್ದೇಶನ ಭಕ್ತರ ಆಲಿಕೆನ ಮನಗಂಡು ನಾವು ಈ ಜಾಗದಲ್ಲಿ ನಾವು ಬೇರೆ ಕಡೆ ಎಲ್ಲ ನೋಡಿರ್ತೀವಿ, ನವಗ್ರಹಗಳನ್ನ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆದ್ರೆ ನವಗ್ರಹಗಳನ್ನ ನಾವು ಇದು ಒಳಗೆ ಪ್ರತಿಷ್ಠಾಪನೆ ಮಾಡಿದೀವಿ.
ಇಲ್ಲಿ ಬಂದು ನಾವೇನು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಚ ರಾಹು ಕೇತುವೆ ಅಂತ ಹೇಳ್ತೀವಿ. ನವಗ್ರಹಗಳನ್ನ ನಾವು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದೀವಿ. ಈ ಭಾಗದಲ್ಲಿ ನವಗ್ರಹ ಇದೆ. ಇದ್ರ ಕೆಳಗಡೆ ತಾರೆ ಕಡ್ಡಿ, ಬಿಲ್ಪತ್ರ ಕಡ್ಡಿ, ಬನ್ನಿ ಕಡ್ಡಿನ ನಾವು ಆಸೀನ ಮಾಡಿದೀವಿ. ಇದು ಬಂದು ಸುಮಾರು 101 ಮೂಗುತ್ತದ ಮಣ್ಣು, 99 ಕೋವೆ ಉತ್ತದ ಮಣ್ಣು, ಇಷ್ಟು ತಗೊಂಬಂದು ಇಲ್ಲಿ ಹಾಕಿರತಕ್ಕಂತ ಚಕ್ರದಲ್ಲಿ ಈ ಮಣ್ಣಿನ ಮೇಲೆ ಸ್ವಾಮಿ ವಿರಾಜಮಾನವಾಗಿರ್ತಾರೆ. ಇಲ್ಲಿವರೆಗೂ ಈ ಹಂತದಿಂದ ನಾವು ಕಳಸ ಪ್ರತಿಷ್ಠಾಪನೆ ಮಾಡಿದೀವಿ. ಕಳಸ ಅಂದ್ರೆ ಯಾವುದು? ಒಂದು ದೇವ್ರು, ಮನೆ ದೇವ್ರು. ಯಾರು ಯಾವ ದೇವ್ರನ್ನ ಇದಕ್ಕೆ ಇಂಥದ್ದೇ ದೇವ್ರು ಅಂತ ಪ್ರತಿಷ್ಠಾಪನೆ ಮಾಡಿಲ್ಲ. ಈಗ ಒಬ್ಬರಿಗೆ ನರಸಿಂಹಸ್ವಾಮಿ ಮನೆ ದೇವರಾಗಿರ್ತದೆ, ಒಬ್ಬರಿಗೆ ಈಶ್ವರ ಮನೆ ದೇವರಾಗಿರ್ತದೆ. ಅವರವರ ಮನೆ ದೇವರ ಅನುಷ್ಠಾನವಾಗಿ ಒಂದು ಕಳಸ ಪ್ರತಿಷ್ಠಾಪನೆ ಮಾಡಿದ್ವಿ ಈ ಜಾಗದಲ್ಲಿ. ಈ ನವಗ್ರಹ ನಾವೇನು ಮಕ್ಕಳಾಗಿಲ್ಲ ಅಂದ್ರೆ ಅಪ್ಪ ನಿನಗೆ ಸರ್ಪದೋಷ ಐತಪ್ಪ, ಮದುವೆ ಆಗಿಲ್ಲ ಅಂದ್ರೆ ನಿನಗೆ ಸರ್ಪದೋಷಪ್ಪ ಐತಪ್ಪ ಅಂತಾರೆ. ಅದನ್ನ ಮನಗಂಡು ಈ ಭಾಗದಲ್ಲಿ ನಾವು ಸರ್ಪನ ಮಾಡಿದೀವಿ. ಸರ್ಪ ಐತಿ ಇಲ್ಲಿ ಈ ಜಾಗದಲ್ಲಿ. ಸರ್ಪದಲ್ಲಿ ಸ್ವಾಮಿ ವಿರಾಜಮಾನವಾಗಿರೋದು ಈ ಜಾಗ. ಹಾಗಾಗಿ ನವಗ್ರಹಗಳ ಪೂಜೆ ಮಾಡೋದ್ರಿಂದ, ಈಗ ನವಗ್ರಹದ ಅಧಿಪತಿ ಶನಿದೇವ ಅಂತಾರೆ, ಆ ಅಧಿಪತಿನ ಮೇಲ್ ಕುಂಡ್ರಿಸ್ಕೊಂಡಿದೀವಿ ಸರ್ಪದಲ್ಲಿ. ಹಂಗಾಗಿ ಈ ಮದುವೆ ಏರಿ ಟೈಮು ಏನಾಗುತ್ತೆ ಹೋಗೋಣ ಇಲ್ಲ, ಇದನ್ನ 9 ಸುತ್ತು ಪ್ರದಕ್ಷಿಣೆ ಹಾಕಿ ಒಂದು ಅಷ್ಟದ ಕೂಗ ಎಷ್ಟದ ಗಿಡ ಕಟ್ಟೋದ್ರಿಂದ ಸಮಯ ಕೊಡುತ್ತೆ. ಇಷ್ಟೇ ತಿಂಗಳಲ್ಲಿ ನಿನ್ ಮದ್ವೆ ಆಗುತ್ತೆ ಅಂತ ಕೊಡುತ್ತೆ. ಆ ಸಮಯದೊಳಗೆ ಮದ್ವೆ ಆಗ್ತವೆ, ಸಂತಾನ ಆಗ್ತದೆ. ಅಲ್ಲಿ ಹೇಗ್ ನಿಖರವಾಗಿ ನೀವು ಅದನ್ನ ಸಮಯನ ಗುರ್ತು ಮಾಡಿಕೊಡ್ತೀರಾ? ಅದೆಲ್ಲ ಆಗತ್ತೆ ಅಂತ ನಂಬಿಕೆ ಇದೆ. ಇದು ಪ್ರದಕ್ಷಿಣೆ ಹಾಕಿದ್ಮೇಲೆ ನಾವು ಗಂಡ ಹೆಂಡತಿನ ಕೂತ್ಕೊಂಡು ಅವ್ರನ್ನ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿದಾಗ ನಮ್ಮ ಹಿಂದೆ ಮೂಲತಃ ಏನ್ ಬಂದಿದೆ ಚಕ್ರಗಳು, ಆ ಚಕ್ರದಲ್ಲಿ ಯಂತ್ರ ಬರೆದು ಧಾರಣೆ ಮಾಡ್ತೀವಿ. ಆ ಚಕ್ರ ಬರೆಯುವಾಗ ಅವರಲ್ಲಿ ಇರ್ತಕ್ಕಂತ ದೋಷಗಳನ್ನ ಮನಗಂಡು ಆ ಚಕ್ರ ಬರೆದು ಅವರಿಗೆ ಪಳ್ಳಿಗೆ ದಾನ ಮಾಡ್ತಾರೆ. ಅಂದ್ರೆ ಸಂತಾನ ಆಗ್ಬೇಕು. ಸಂತಾನ ಆಗ್ಬೇಕು ಅಂದ್ರೆ ತನ್ನ ಗಂಡ ಹೆಂಡತಿಗೆ ಒಂದು ಯಂತ್ರ ಕೊಡ್ತೀವಿ, ಆ ಯಂತ್ರ ಕಟ್ಟಬೇಕು. ಕಟ್ಟುವಾಗ ಅದು ಸಮಯ ನಿಗದಿ ಮಾಡುತ್ತೆ. ಇಷ್ಟು ತಿಂಗಳೊಳಗಾಯತೆ. ಇದುವರೆಗೂ ಇತಿಹಾಸದಲ್ಲಿ ಆಗಿಲ್ಲ ಅನ್ನೋ ಮಾತೇ ಇಲ್ಲ. ಆಗಲಿ ಸ್ನೇಹಿತರೆ, ನಂಬಿಕೆ ಅನ್ನೋದು ಎಲ್ಲವನ್ನು ಕೂಡ ಒಳಿತು ಮಾಡುತ್ತೆ. ನಾವು ಹಲವಾರು ದೇವಾಲಯಗಳನ್ನ ನೋಡಿದ್ದೀವಿ, ಹಲವಾರು ದೇವಾಲಯಗಳಿಗೆ ಭೇಟಿ ನೀಡಿದ್ದೀವಿ. ಎಲ್ಲ ದೇವಾಲಯ ಕೂಡ ಕಲ್ಲು ಮಣ್ಣುಗಳಿಂದ ನಿರ್ಮಿತವಾಗಿರುತ್ತೆ. ಆದ್ರೆ ನಾವು ನೋಡ್ತಾ ಇರುವಂತ ಈ ದೇವಾಲಯದ ವಿಗ್ರಹ ವಿಶೇಷವಾಗಿ ಗಿಡಮೂಲಿಕೆಗಳು, ಚಕ್ರಗಳು ಹಾಗೂ ವಿಶೇಷವಾದ ನಕ್ಷತ್ರಗಳಿಂದ ನಿರ್ಮಾಣ ಆಗಿದೆ. ಬಂಧುಗಳೇ, ನಿಮಗೂ ಕೂಡ ಸಂತಾನ ಸಮಸ್ಯೆ ಅಥವಾ ಮದುವೆ ಸಮಸ್ಯೆ ಇದ್ರೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಜೊತೆಗೆ ಇಲ್ಲಿಗೆ ಬಂದು ಗುರುಗಳ ಮಾರ್ಗದರ್ಶನದಂತೆ ನೀವು ದೇವಾಲಯದ ಮುಂಭಾಗದಲ್ಲಿ ಆ ಪದ್ಧತಿಯನ್ನು ಅನುಸರಿಸಿದಾಗ ನಿಮ್ಗೂ ಕೂಡ ಒಳಿತಾಗುತ್ತೆ. ಈ ರೀತಿ ಒಳಿತು ಕಂಡ ಹಲವಾರು ಸಾಕ್ಷಿಗಳು ನಮ್ಮ ಮುಂದಿವೆ. ಯಾವ ರೀತಿ ಬಗೆಹರಿತು? ಔಷಧಿ ಕೊಟ್ರಾ? ಔಷಧಿ ಕೊಟ್ಟಿಲ್ಲ. 3 ಸಲ ಊಟ ಮಾಡಿಸಿದ್ರು. ಅವಾಗ್ಲಿಂದ ಊಟ ಮಾಡಿದ್ರು. ಯಾರು ಊಟ ಮಾಡಿಸಿದ್ದು? ಸ್ವಾಮಿಗಳು. ಎಲ್ಲಾ ದೇವಾಲಯಗಳಲ್ಲೂ ಹಣ ವಸೂಲಿ ವಿಚಾರ ಒಂದು ಇದಿರುತ್ತೆ. ಇಲ್ಲಿ ಯಾವ ತರ? ವಸೂಲಿ ಅಂತಕ್ಕದ್ದು ಇಲ್ಲೇ ಇಲ್ಲ. ಬಡವರ ಪಾಲಿಗೆ ಬಂದು ₹1 ಏನಿಲ್ಲ. ನಿತ್ಯ ದಾಸೋಹ, ಡೈಲಿ ಊಟ, ರಾತ್ರಿ 12 ಗಂಟೆ ಬಂದ್ರು ಊಟ. ನಾವು ತುಂಬಾ ಕಷ್ಟ ಅನುಭವಿಸ್ತಿದ್ವು, ಹೇಳ್ಕೊಳಕ್ ಆಗ್ತಾ ಇಲ್ಲ ಸರ್. ಅಷ್ಟು ಅನುಭವಿಸ್ತಾ ಇದ್ದು. ಈಗ 2ನೇ ವಾರದಿಂದ ಸರ್ ನಾವು ತುಂಬಾ ಚೆನ್ನಾಗಿದ್ದೀವಿ. ನಾವು ಬದುಕ್ಬೋದು ಅನ್ನೋದು ನಮ್ಗೆ ಬಂದಿದೆ ಸರ್. ಇವಾಗ ನನ್ನ ಮಗನ್ಗೆ ಪಟಾಕಿ ಬಿಟ್ಟು ಇದಾಗುತ್ತೆ ಸರ್. ಅರ್ಸ್ಕೊಂಡ್ ಹೋಗಿದ್ದು ಸರ್. ಭೂಮಿ ವಿಚಾರವಾಗೂ ಅಷ್ಟೇ ಸರ್. ತುಂಬಾ ಒಳ್ಳೆ ಪವರ್ಫುಲ್ ತಾಯಿ, ಪವರ್ಫುಲ್ ಇಡೀ ಒಂದು ದೇವಸ್ಥಾನ ಎಲ್ಲೆಲ್ಲೋ ಹೋಗಿ ಬಂದಿದೀವಿ ಸರ್. ಹಣ ವಸೂಲಿ ಒಂದು ಎಲ್ಲಾ ಕಡೆನೂ ಸರ್. ಇಲ್ಲಿ ಅನ್ನಪೂರ್ಣೇಶ್ವರಿ ನೆನೆಸ್ಬೇಕಾದ್ರೆ ಸರ್ ಇಲ್ಲಿ ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಮಂತ ಭಕ್ತಾದಿಗಳು ಸಾವಿರಾರು ಲಕ್ಷ ಗಟ್ಟಲೆ ಬಂದ್ರು ಎಲ್ಲ ಉದ್ಧಾರ ಆಗ್ತಾರೆ ಸರ್. ಒಂದ್ಸತಿ 2 ಸತಿ ಕಟ್ಟೋಡ್ಸಿದ್ವಿ, 3 ಸತಿ ಕಟ್ಟೋಡ್ಸಿದ್ವಿ. ಬೇಡ್ಕೊಂಡಿದ್ದಕ್ಕೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಅವ್ನು ಚೆನ್ನಾಗಿದ್ದಾನೆ. ಇಲ್ಲಿಗೆ ಬರೋಂತವ್ರಿಗೆ ಏನ್ ಹೇಳ್ತೀರಾ? ಈಗ ತುಂಬಾ ಜನ ನೋಡ್ತಾ ಇದ್ದಾರೆ. ಎಲ್ಲಾರ್ಗು ಒಳ್ಳೇದಾಗುತ್ತೆ ಹೇಳ್ತಿದ್ದೆ ನಾನು ಹೇಳೋದು. ಎಲ್ಲಾರು ಬರ್ಲಿ, ಮಗಿನಿಂದ ಇಷ್ಟುತ್ತೆ ಇರೋರ್ಗೆಲ್ಲ ಒಳ್ಳೇದಾಗುತ್ತೆ ಇಲ್ಲಿ. ನೋಡಿದ್ಮೇಲೆ ಅಲ್ಲಿಗೆ ಏನ್ ಬೇಡ, ನಾನೇ ರೆಡಿ ಮಾಡ್ತೀನಿ ಅಂತ ಹೇಳುದು. ನನಗೂ ಹೇಳಿರ್ಲಿಲ್ಲ ಟ್ರೈನ್ ಕೊಡ್ತೈತಿ ಅಂತ. ಆಮೇಲೆ ಹೇಳಿದ್ ಬನ್ನಿ ಇಲ್ಲಿ ಕರ್ಕೊಂಬಂದ್. ಈಗ ಹೇಗಿದ್ದಾರೆ? ಈಗ ಆರಾಮಾಗವ್ರೆ. ಚೂರು ಊಟ ನಾವೇನ್ ಬಲವಂತ ಮಾಡಿ ತಿನ್ಸಿದ್ರು ಊಟ ತಿಂತಿರ್ಲಿಲ್ಲ. ಏನೇ ತಿಂದ್ರು ವಾಮಿಟ್ ಮಾಡೋದು. ಈ ಒಂಥರ ಈ ಕಪ್ಪುಡಿ ಮಿಶುಳಿ ಕಪ್ಪು ಕೊಟ್ಟು ತಿಂತಾರಲ್ಲ, ಹಂಗಿರೋದೆಲ್ಲ ಕಪ್ಪಿಡೋ. ನಾವು ನೋಡಿ ಸಾಕಾಗಿ ಆಸ್ಪತ್ರೆಗೆ ಹೋದ್ರು. ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ.
ಸ್ನೇಹಿತರೆ, ನೋಡಿದ್ರಲ್ಲ, ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಅದೇ ರೀತಿ ಹೆಚ್ಚಿನ ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.